ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ನನ್ನ ಪತ್ರಿಜಿ ಗುರುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಎಲ್ಲರನ್ನೂ ಈ ಮುಕ್ತ ಮನಸ್ಸು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ಭೂಮಿ ಮೇಲೆ ದುಃಖ ಪಡದೇ ಇರುವಂತಹ ವ್ಯಕ್ತಿನೇ ಇಲ್ಲ. ಎಲ್ಲರೂ ದುಃಖ ಪಡ್ತಾನೆ ಇರ್ತಾರೆ, ಒಂದಿಲ್ಲ ಒಂದು ರೀತಿಯಲ್ಲಿ ದುಃಖ ಪಡ್ತಾ ಇರ್ತಾರೆ. ಅದೇ ಹೇಳ್ತಾರೆ, ಸುಖ ಸಾಸಿವೆ ಅಷ್ಟಾದರೆ ದುಃಖ ಬೆಟ್ಟದಷ್ಟು ಅಂತ. ಸುಖ ಸಾಸಿವೆ ಅಷ್ಟಾದರೆ ದುಃಖ ಬೆಟ್ಟದಷ್ಟು. ನಾವು ಎಷ್ಟು ಸುಖ ನೋಡಬೇಕಂದ್ರೆ ಎಷ್ಟು ಕಷ್ಟನ ಅನುಭವಿಸ್ಲೇಬೇಕು. ದುಃಖ ಅಂತಂದರೆ ಅಳ್ತಾ ಕೂರೋದೇ ಅಲ್ಲ, ಸಂತೋಷವಾಗಿ ಇಲ್ಲದೆ ಇರೋದು ದುಃಖ. ಮನಸ್ಸಿಗೆ ನೋವಾಗುತ್ತಲ್ಲ, ಅದೇ ದುಃಖ. ಅದಕ್ಕೆ ದುಃಖ ಅಂತಾಗುತ್ತೆ. ದುಃಖ ಅಂತಂದರೆ ಯಾವಾಗಲೂ ಅಳ್ತಾನೆ ಇರ್ತೀವಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮಗೆ ನೋವು ಉಂಟಾಗ್ತಾ ಇರುತ್ತೆ, ಅದು ಸಹ ಒಂದು ದುಃಖನೇ ಆಗಿರುತ್ತೆ. ಈಗ ನಾವು ಪ್ರಾಪಂಚಿಕ ಜೀವನದಲ್ಲಿ ಇದ್ದೀವಿ. ನಾವು ಸಮೂಹದಲ್ಲಿ ಬದುಕುವಂತಹ ಜೀವಿಗಳು, ಸಮೂಹವಾಸಿಗಳು. ಈ ಸಮೂಹವನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮೂಹದೊಳಗಡೆ ಬಂಧನದಲ್ಲಿ ಸಿಗಾಕೊಂಡಿರ್ತೀವಿ. ಅದು ಬೇಕೋ ಬೇಡವೋ ನಾವು ಈ ಸಮೂಹದೊಳಗಡೆ ಜೀವಿಸಲೇಬೇಕು. ಹಾಗೆ ಜೀವಿಸ್ತಾ ಇದ್ದಾಗ ಒಂದಲ್ಲ ಒಂದು ರೀತಿ ಕಾರಣದಿಂದ ಒಬ್ಬರಿಂದ ಒಂದಲ್ಲ ಒಂದು ವಿಷಯದಿಂದ ನಮಗೆ ನೋವು ಉಂಟು ಆಗ್ತಾನೆ ಇರುತ್ತೆ. ಸೊ ಈಗ ನೋವು ಪಡೋದ್ರಿಂದ ಅದಕ್ಕೆ ಫಸ್ಟ್ ನೋವು ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕಬೇಕು. ನಾವು ನೋವು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ ಇಲ್ವಾ ಅನ್ನೋದನ್ನು ಹುಡುಕಬೇಕು. ಹೇಳಿದ್ದಕ್ಕೆಲ್ಲ, ಅಂದಿದ್ದಕ್ಕೆಲ್ಲ, ಬಂದಿದ್ದಕ್ಕೆಲ್ಲ ನೋವು ಪಡಬಾರ್ದು. ಆ ನೋವಲ್ಲಿ ನಮ್ಮ ಪಾಲು ಸಹ ಇರುತ್ತದೆ. ಆ ಪಾಲಿರೋದ್ರಿಂದನೇ ಅದರಿಂದ ನೋವು ನಮಗೆ ಸಿಗುತ್ತದೆ. ಈಗ ಒಂದು ಸಮೂಹದಲ್ಲಿ, ಒಂದು ಮನೆಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಎಲ್ಲರೂ ಒಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ, ಯಾರಾದರೂ ಸರಿ, ಒಬ್ಬೊಬ್ಬರು ಗುಣ ಒಂದೊಂದು ಥರ ಇರುತ್ತೆ. ಒಂದೇ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಸುಂದರವಾದ ಹೊಂದಾಣಿಕೆ ಅನ್ನೋ ಪದ ಇರುತ್ತೆ. ಒಂದು ಸಂಸಾರದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಹೊಂದಾಣಿಕೆ ಇದ್ದರೆ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವಾಗಿರುತ್ತೆ. ಈಗ ಯಾರನ್ನೂ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಒಂದು ಗಾದೆ ಮಾತು ಹೇಳಿದ್ದಾರೆ ಹಿರಿಯರಲ್ವಾ. ಅದೇ ರೀತಿ ಯಾರನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಕೆಲವೊಂದು ಗುಣಗಳನ್ನು ನಾನು ಹಿಂಗೆ ಇರಬೇಕು ಅಂದ್ಕೊಂಡು ಅವ್ರು ಬಂದಿರ್ತಾರೆ ಈ ಭೂಮಿ ಮೇಲೆ. ಅವರನ್ನು ಕೆಲವರು ಯಾರೋ ಒಬ್ಬರು ಬದಲಾಗ್ಬೋದಷ್ಟೇ. ತುಂಬ ಜನನ ನಾವು ಎಷ್ಟೇ ಹೇಳಿದ್ರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು? ನಮಗೆ ಸುಖ ಬೇಕು, ನಮಗೆ ನೆಮ್ಮದಿ ಬೇಕು ಅಂತ ಅಂದರೆ ಅದನ್ನು ನಾವು ಸಾಧ್ಯವಾದರೆ ಬದಲಾಯಿಸ್ಕೊಳ್ಬೇಕು. ಅವ್ರನ್ನ ತಗೊಳ್ಳೋ ರೀತಿಯನ್ನು ಅವ್ರನ್ನ ಬದಲಾಯಿಸೋದಲ್ಲ, ಆ ವಿಷಯವನ್ನು, ಆ ವ್ಯಕ್ತಿಯನ್ನು ತಗೊಳ್ಳೋ ರೀತಿಯನ್ನು ಬದಲಾಯಿಸಬೇಕು. ಒಬ್ಬರು ವ್ಯಕ್ತಿಯಿಂದ ದುಃಖ ಆಗ್ತದೆ, ಅವ್ರು ಯಾಕೆ ಹಿಂಗೆ ಅನ್ಕೊಂತ ಕೂತ್ಕೊಂಡ್ರೆ ನಮಗೆ ನೋವು ಇನ್ನೂ ಜಾಸ್ತಿ ಆಗುತ್ತದೆ. ಸೊ ಅದನ್ನ ಬಿಟ್ಟು ಇವ್ರು ಇರೋದೇ ಹಿಂಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ. ನಾವು ಅವರ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಏನು ಅಂತ ನನಗೆ ಗೊತ್ತು. ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಅಲ್ಲ, ನಾವಷ್ಟೇ. ನಮಗೆ ಗೊತ್ತಿರ್ಬೇಕು ನಾವು ಏನು ಅನ್ನೋದು. ಬೇರೆಯವ್ರ ಮಾತನ್ನು ನಾವು ತಗೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನು ತಗೊಂಡ್ವಿ ಅಂದರೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನಾವೀಗ ಒಂದು ಒಳ್ಳೆ ದಾರಿನಲ್ಲಿದ್ದೀವಿ, ನಮಗೆ ಅನಿಸಿದ ರೀತಿ ನಾವು ಇದ್ದೀವಿ, ನಾವು ತಪ್ಪಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಏನೋ ನೋವು ತಗೊಂಡು ದುಃಖ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ಈ ಪ್ರಪಂಚನ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿ ಯಾರೋ ಒಬ್ಬರಿಂದ ನಾವು ದೂಷಣೆಗೊಳಗಾಗ್ತೀವಿ, ನೋವಿಗೊಳಗಾಗ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಾನು ಮಾಡಿ ಸರಿನಾ ಅಲ್ವಾ ಅಂತ ನಾವು ಯೋಚನೆ ಮಾಡಿದರೆ ಆ ದುಃಖ ತಗೋಬೇಕೋ ಬೇಡೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ದುಃಖ, ಈ ನೋವು ಏನು ಬರುತ್ತೆ ಅದನ್ನು ಹೇಗೆ ತಗೋಬೇಕೋ ಬೇಡವೋ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಇಂಥ ಒಂದು ಜ್ಞಾನ ಬೇಕು. ಬೇಗ ರಿಯಾಕ್ಟ್ ಆಗಬಾರ್ದು. ಯೋಚನೆ ಮಾಡಿ ಆ ಸರಿನ ತಪ್ಪ ಯೋಚಿಸ್ಬೇಕು ಅಂದರೆ ನಮಗೆ ಸ್ವಲ್ಪ ಸಹನೆ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ. ನಾವೀಗ ಈ ಪ್ರಪಂಚಿಕ ಜೀವನದಲ್ಲಿ ಕೇವಲ ಹಾಗೆ ಇದನ್ನೆಲ್ಲ ನಾವು ಸಹನೆ, ತಾಳ್ಮೆ, ಹೊಂದಾಣಿಕೆ ಇವನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಆಧ್ಯಾತ್ಮಿಕತೆ ಅಂದರೆ ಪುರಾಣ ಪುಣ್ಯಕತೆ ಓದೋದು ಅಂತಲ್ಲ, ಸರಿಯಾಗಿ ಆಲೋಚನೆ ಮಾಡೋದು ಒಂದು ಆಧ್ಯಾತ್ಮಿಕತೆ.
ಸತ್ಯ ಹೇಳೋದು ಒಂದು ಆಧ್ಯಾತ್ಮಿಕತೆ, ಜ್ಞಾನ ತಿಳ್ಕೊಳ್ಳೋದು ಒಂದು ಆಧ್ಯಾತ್ಮಿಕತೆ. ಆ ಥರ ಆಧ್ಯಾತ್ಮಿಕತೆ ಅಂದರೆ ಈ ಆಧ್ಯಾತ್ಮಿಕತೆಯಲ್ಲಿ ಧ್ಯಾನವೂ ಒಂದು ಆಧ್ಯಾತ್ಮಿಕತೆ. ನಾವು ಧ್ಯಾನಕ್ಕೆ ಕೂತ್ಕೊಂಡ್ವಿ ಅಂದರೆ ನಮ್ಮ ಜೊತೆ ನಾವಿರ್ತೀವಿ. ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕುಳಿತರೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಬಗ್ಗೆ ನಾವು ತಿಳಿದುಕೋತೀವಿ. ಇದು ಒಂದು ಸಹಾಯ ಆಗುತ್ತೆ ಧ್ಯಾನ ಮಾಡೋದು. ನಾನು ಅದಕ್ಕೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಏನೂ ಇದು ತುಂಬ ಸುಲಭವಾದ ದಾರಿಯಾಗಿದೆ. ಇದರಿಂದ ನನಗೇನೂ ಪ್ರಯೋಜನ ಇಲ್ಲ, ನಾನು ಪಡ್ಕೊಂಡಿರೋ ಪ್ರಯೋಜನನ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಈ ಧ್ಯಾನನ ಅಳವಡಿಸ್ಕೊಳ್ಳಿ. ತುಂಬ ಸರಳ. ಹೀಗಿಟ್ಕೊಂಡು ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡಿ. ಒಳಗೆ ಹೋಗ್ತಾ ಇರೋ, ಹೊರಗೆ ಬರ್ತಾ ಇರೋ ಉಸಿರಾಟವನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಶಾಂತಿ, ನಿಮ್ಮ ನೆಮ್ಮದಿ, ನಿಮ್ಮ ಸುಖ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ಥ್ಯಾಂಕ್ ಯು. ಇಷ್ಟೆಲ್ಲ ತಿಳ್ಕೊಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇರೋ ನ್ಯೂ ಏಜ್ ಸ್ಪಿರಿಚುವಲ್ ಮೊಮೆಂಟ್ ವೇದಿಕೆಗೆ ನಾನು ತುಂಬ ಚಿರಋಣಿಯಾಗಿರ್ತೇನೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ